ಈಜಿಪ್ಷಿಯನರು ಅಳಿಸಿ ಹೋದ್ರು, ಗ್ರೀಕರು ಅಳಿಸಿ ಹೋದ್ರು, ಪರ್ಷಿಯನರು ಅಳಿಸಿ ಹೋದ್ರು, ಎಲ್ಲ ಜನಾಂಗಗಳು ಅಳಿಸಿ ಹೋದ ನಂತರವೂ ಭಾರತ ಮತ್ತು ಭಾರತೀಯ ಪರಂಪರೆ ಒಂದು ಜೀವಂತವಾಗಿದ್ದಿಲ್ಲ. ಯಾರ ಕಾರಣದಿಂದ ಅಂತ ಇತಿಹಾಸದ ಪುಟಗಳು ಪ್ರಶ್ನೆ ಮಾಡಿದಾಗ ಇತಿಹಾಸದ ಶಾಯಿಗಳು ಸಾಕ್ಷ್ಯನ ಬರೀತಾವಂತೆ. ಭಾರತದ ಮನೆಯಲ್ಲಿರುವಂತ ಒಬ್ಬೊಬ್ಬ ತಾಯಿಂದ್ರು ಪೀಳಿಗೆಯಿಂದ ಪೀಳಿಗೆಗೆ ಧರ್ಮವನ್ನ ತಲುಪಿಸ್ತಾ ಬಂದ್ರು. ಯಾವ ಮಟ್ಟಕ್ಕೆ ಭಾರತ ಸನಾತನ ಧರ್ಮದ ಹೆಣ್ಣು ಮಕ್ಕಳು ತಯಾರಾದ್ರು ಅಂದ್ರೆ ಇವತ್ತಿಗೂ ನಾನು ಈ ಕ್ಷಣ ನಿಮ್ ಮುಂದೆ ನಿಂತು ಒಮ್ಮೆ ಮೊಘಲರ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದ್ರೆ ನಮ್ ಕಣ್ಮುಂದೆ ಯಾವ ಭಾವಚಿತ್ರ ಬರುತ್ತೆ? ಅಲಂಕಾರ ಮಾಡಿಕೊಂಡು ಕೈಯಲ್ಲೊಂದು ಗುಲಾಬಿ ಹುಡ್ಕೊಂಡು ತನ್ನ ಅರಮನೆಗೆ ಸೀಮಿತವಾಗಿ ಕೂತಿರುವಂತೆ ಹೆಣ್ಣು ಮಗಳ ಭಾವಚಿತ್ರ ಕಣ್ಣು ಮುಂದೆ ಬರಬಹುದು. ಅದೇ ನಾನು ಈ ಕ್ಷಣ ಒಮ್ಮೆ ಬ್ರಿಟಿಷರ ರಾಣಿಯರನ್ನ ನೆನಪಿಸ್ಕೊಳ್ಳಿ, ಯಾವ ಭಾವಚಿತ್ರ ಬರುತ್ತೆ? ವಜ್ರ ವೈಡೂರ್ಯಗಳನ್ನ ತೊಟ್ಟು ತನ್ನ ಅಂತಃಪುರಕ್ಕೆ ಭಾರತದ ರಾಣಿಯರನ್ನ, ಸನಾತನ ಹಿಂದೂ ಧರ್ಮದ ಹೆಣ್ಣು ಮಕ್ಕಳನ್ನ ನೆನಪಿಸ್ಕೊಳ್ಳಿ ಅಂದ್ರೆ ಕಣ್ಣು ಮುಂದೆ ಅಲಂಕಾರ ಮಾಡಿಕೊಂಡು ವಜ್ರ ವೈಡೂರ್ಯಗಳನ್ನು ತೊಟ್ಟು ಅರಮನೆ ಅಂತಃಪುರಕ್ಕೆ ಸೀಮಿತವಾಗಿ ಗುಲಾಬಿ ಹಿಡ್ಕೊಂಡು ಕೂತಿರುವಂತೆ ಹೆಣ್ಣು ಮಗಳ ಭಾವಚಿತ್ರ ನೆನಪಾಗೋದಿಲ್ಲ. ಬದಲಿಗೆ ಕಚ್ಚೆ ಸೀರೆ ತೊಟ್ಟು ಕೈಲಿ ಬಿಚ್ಚುಗತ್ತಿ ಹಿಡಿದು ಟ್ಯಾಖರಿಯ ಕತ್ತನ್ನ ಕತ್ತರಿಸಿ ಅಗಸಿಯ ಬಾಗ್ಲಿಗೆ ತನ್ನೇ ತಾಕಿ ತಾಕತ್ತಿದ್ರೆ ನನ್ನ ವಿರುದ್ಧ ಯುದ್ಧಕ್ಕೆ ಬನ್ನಿಂದ ಬ್ರಿಟಿಷರ ವಿರುದ್ಧ ಗರ್ಜಿಸಿದಂತ ಕಿತ್ತೂರಿನ ರಾಣಿ ಚೆನ್ನಮ್ಮನಂತ ಹೆಣ್ಣು ಮಕ್ಕಳು ನೆನಪಾಗ್ತಾರೆ ನಮಗೆ. ಕಾರಣ ನಮ್ಮ ಧರ್ಮದಲ್ಲಿ ನಾವು ಹೆಣ್ಣು ಮಕ್ಕಳನ್ನ ಬೆಳೆಸಿದಂತ ರೀತಿಯ ಅಂತಹದ್ದು. ಕ್ಷಾತ್ರ ತೇಜಸ್ಸಿನಲ್ಲಿ ಮಾತ್ರವ ಬ್ರಹ್ಮ ತೇಜಸ್ಸಿನಲ್ಲೂ ನಮ್ಮ ಬ್ರಹ್ಮವಾದಿನಿರು ಯಾವ ಮಟ್ಟ